ನಮಸ್ಕಾರ ಮೇಷರಾಶಿಯವರೇ. ಈ ಮಾತು ಇದನ್ನ ಕೇಳಿದ ತಕ್ಷಣ ನಿಮ್ಮ ಮನಸ್ಸಿಗೆ ಏನನ್ನಿಸುತ್ತೆ? ಇದು ನಿಮ್ದೇ ಕತೆ ಅಲ್ವಾ? ಹೊರಗಡೆ ಎಲ್ರೂ ನಿಮ್ಮನ್ನ ನೋಡಿದ್ರೆ ವಾವ್, ಎಂಥ ಧೈರ್ಯ, ಎಂಥ ಗತ್ತು, ಎಂಥ ಸ್ಟ್ರಾಂಗ್ ವ್ಯಕ್ತಿತ್ವ ಅನ್ಕೋತಾರೆ. ಎಲ್ಲರಿಗೂ ಧೈರ್ಯ ಹೇಳ್ತೀರಾ, ಹೋರಾಡಕ್ಕೆ ಶಕ್ತಿ ಕೊಡ್ತೀರಾ. ಆದ್ರೆ ಆ ರಾತ್ರಿಯ ಒಂಟಿತನ ಇದೆಯಲ್ಲ, ಆ 4 ಗೋಡೆಗಳ ಮಧ್ಯೆ ನಿಮಗೆ ಮಾತ್ರ ಗೊತ್ತಿರೋ ಆ ಕಣ್ಣೀರು, ಕಳೆದ 2 ವರ್ಷಗಳಿಂದ ನೀವು ಅನುಭವಿಸ್ತಾ ಇರೋ ನೋವು, ಅವಮಾನ, ಹೋರಾಟ. ಯಾಕ್ ದೇವ್ರೆ ಎಲ್ಲ ನನಗೇ ಹೀಗೆ ಮಾಡ್ತಿದ್ಯಾ ಅಂತ ಕೇಳ್ತಾ ಇರ್ತೀರ. ಈ ನೋವಿನ ಕಥೆಗೆ ಒಂದು ಅಂತ್ಯ ಇಲ್ವಾ ಅಂತ ಹುಡುಕ್ತಾ ಇದ್ರೆ ಉತ್ತರ ಇಲ್ಲಿದೆ. ಖಂಡಿತವಾಗಿಯೂ ಒಂದು ಅಂತ್ಯ ಇದೆ, ಮತ್ತು ಆ ಅದ್ಭುತ ಅಂತ್ಯದ ಆರಂಭ ಇಲ್ಲೇ ಇದೆ. ಈಗ ನಾನು ಹೇಳಕ್ ಹೊರಟಿರೋದು ಯಾವುದೋ ಸಾಮಾನ್ಯ ಭವಿಷ್ಯವಾಣಿಯಲ್ಲ. ಇದು ನಿಮ್ಮ ಜೀವನದ ಒಂದು ಮಹಾ ತಿರುವಿನ ಬಗ್ಗೆ. ಮೇ 2026. ಇದನ್ನ ಕೇವಲ ಒಂದು ಕ್ಯಾಲೆಂಡರ್ ಪೇಜ್ ಅನ್ಕೋಬೇಡಿ. ಇದು ನಿಮ್ಮ ಜೀವನದ ಅಗ್ನಿ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ನೀವು ಗೆದ್ರೆ ಮುಂದಿನ 28 ವರ್ಷಗಳ ಕಾಲ ನಿಮ್ಮನ್ನ ತಡೆಯೋ ಶಕ್ತಿ ಯಾರಿಗೂ ಇರೋದಿಲ್ಲ. ರಾಜನಂತೆ ಬದುಕ್ತೀರಿ. ನಿಮ್ಮ ಮಾತಿಗೆ ಬೆಲೆ ಬರುತ್ತೆ, ನಿಮ್ಮ ಒಂದೊಂದು ಹನಿ ಬೆವರಿಗೂ ಫಲ ಸಿಕ್ಕೇ ಸಿಗುತ್ತೆ. ಆದ್ರೆ ಒಂದು ವೇಳೆ ಈ ಪರೀಕ್ಷೆಯಲ್ಲಿ ಸ್ವಲ್ಪ ಎಡವಿದ್ರೂ ಈಗ ಅನುಭವಿಸ್ತಾ ಇರೋ ಕಷ್ಟಗಳು ಮುಂದುವರಿಯೋ ಸಾಧ್ಯತೆ ಇದೆ. ಹಾಗಾದ್ರೆ ಈ ಅಗ್ನಿಪರೀಕ್ಷೆಯನ್ನ ಗೆಲ್ಲೋದ್ ಹೇಗೆ? ಅದರ ರಹಸ್ಯ ಇಲ್ಲೇ ಇದೆ. ಈ ಸ್ಲೈಡನ್ನ ಸರಿಯಾಗಿ ಗಮನಿಸಿ. ನಿಮ್ಮೊಳಗಿನ ಗೊಂದಲಕ್ಕೆ, ನಿಮ್ಮ ಆಂತರಿಕ ಯುದ್ಧಕ್ಕೆ ಕಾರಣನೇ ಇದು. ಒಂದು ಕಡೆ ನಿಮ್ಮ ಅಧಿಪತಿ ಮಂಗಳ, ಅಂದ್ರೆ ಗಾಡಿಯ ಆಕ್ಸಿಲರೇಟರ್ ಇದ್ದ ಹಾಗೆ, ಮುಂದೆ ನುಗ್ಗು, ಫೈಟ್ ಮಾಡು, ಸಾಧಿಸು ಅಂತ ಉರಿದುಂಬಿಸ್ತಾನೆ. ಇನ್ನೊಂದು ಕಡೆ ಶನಿ, ಅಂದ್ರೆ ಪವರ್ಫುಲ್ ಬ್ರೇಕ್, ತಾಳ್ಮೆ ಇರ್ಲಿ, ಯೋಚನೆ ಮಾಡು, ನಿಧಾನಿಸು ಅಂತ ತಡೀತಾನೆ. ಮೇ 2026ರಲ್ಲಿ ಈ 2 ಗ್ರಹಗಳು ಬಂದು ನಿಮ್ಮ ರಾಶಿಯಲ್ಲೇ ಕೂರ್ತವೆ. ಅಂದ್ರೆ ಒಂದೇ ಸಲ ನೀವು ಆಕ್ಸಿಲರೇಟರ್ ಮತ್ತೆ ಬ್ರೇಕ್ ಎರಡೂನೂ ಪೂರ್ತಿಯಾಗಿ ಒತ್ತಿದ ಹಾಗೆ. ಎಂಥ ಪ್ರೆಷರ್, ಎಂಥ ಕಿರಿಕಿರಿ ಅನಿಸಬಹುದು. ಆದ್ರೆ ಇದೇ ಒತ್ತಡವನ್ನೇ ನಿಮ್ಮ ಜೀವನದ ಅತಿದೊಡ್ಡ ಶಕ್ತಿಯಾಗಿ ಹೇಗೆ ಬದಲಾಯಿಸಬಹುದು ಗೊತ್ತಾ? ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲು ನಿಮ್ಮ ಕೆರಿಯರ್ ಕತೆಗೆ ಬರೋಣ. ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಈ ಮಾತು 100ಕ್ಕೆ 100 ಸತ್ಯ ಅನ್ಸುತ್ತೆ. ನಾನು ಹಗಲು ರಾತ್ರಿ ಕತ್ತೆ ಹಾಗೆ ದುಡಿತೀನಿ, ಆದ್ರೆ ಹೆಸರು, ಪ್ರಮೋಷನ್ ಎಲ್ಲ ಬೇರೆಯವರಿಗೆ ಹೋಗುತ್ತೆ. ನನ್ನ ಶ್ರಮಕ್ಕೆ ಬೆಲೆಯೇ ಇಲ್ವಾ? ಎಲ್ಲರಿಗಿಂತ ಹೆಚ್ಚು ಪ್ರಾಮಾಣಿಕವಾಗಿ ಹೆಚ್ಚು ಕೆಲಸ ಮಾಡಿದ್ರೂ ಅವಮಾನ, ಗುರುತಿಸುವವರಿಲ್ಲ. ಈ ಅನ್ಯಾಯದ ಹಿಂದೆ ಒಂದು ದೈವಿಕ ಪ್ಲಾನ್ ಇದೆ ಅಂದ್ರೆ ನಂಬ್ತೀರಾ? ಈ ಟೈಮ್ಲೈನ್ ನೋಡಿ. ಮೇ 11ನೇ ತಾರೀಕಿನವರೆಗೂ ಶನಿದೇವರು ನಿಮ್ಮ ತಾಳ್ಮೆಯನ್ನ ಟೆಸ್ಟ್ ಮಾಡ್ತಾನೆ. ಕೆಲಸದಲ್ಲಿ ಡಿಲೇ, ಬಾಸಿಂದ ಕಿರಿಕಿರಿ ಎಲ್ಲಾ ಬಿಟ್ಟು ಓಡ್ ಹೋಗ್ಬಿಡ್ಬೇಕು ಅನಿಸುವಷ್ಟು ಒತ್ತಡ ಬರಬಹುದು. ಆದ್ರೆ ನೆನಪಿಡಿ, ಇದು ಪರೀಕ್ಷೆ. ನಿಮ್ಮನ್ನ ಒಬ್ಬ ಲೀಡರ್ ಆಗಿ ಮಾಡೋಕೆ ನಡೀತಿರೋ ಟ್ರೈನಿಂಗ್ ಇದು. ಮೇ 11ರ ನಂತರ ಮಂಗಳ ಎಂಟ್ರಿ ಕೊಟ್ಟ ತಕ್ಷಣ ಆಟನೇ ಬದಲಾಗತ್ತೆ, ಎಲ್ಲವೂ ಬದಲಾಗತ್ತೆ. ನಿಮ್ಮ ಶ್ರಮಕ್ಕೆ ನಿಜವಾದ ಬೆಲೆ ಸಿಗೋ ಟೈಮ್ ಅದು. ಒಂದು ದೊಡ್ಡ ಕಂಪನಿಯಿಂದ ಆಫರ್ ಬರಬಹುದು, ಅಥವಾ ನಿಮ್ಮ ಸ್ವಂತ ಬಿಸ್ನೆಸ್ ಕನಸು ನನಸಾಗೋ ಅವಕಾಶ ಸಿಗ್ಬೋದು. ಆದ್ರೆ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ, ಮತ್ತು ಈ ಸತ್ಯ ನಿಮ್ಗೆ ಸ್ವಲ್ಪ ನೋವು ಕೊಡಬಹುದು. ನಿಮ್ಮ ಆಫೀಸ್ನಲ್ಲಿ ನೀವು ಯಾರನ್ನ ನಿಮ್ಮ ಆತ್ಮೀಯ ಸ್ನೇಹಿತ, ಬೆಸ್ಟ್ ಫ್ರೆಂಡ್ ಅಂತ ನಂಬಿದ್ದೀರೋ ಅದೇ ವ್ಯಕ್ತಿ ನಿಮ್ಮ ಯಶಸ್ಸನ್ನ ನೋಡಿ ಹೊಟ್ಟೆ ಕಿಚ್ಚಿನಿಂದ ನಿಮ್ಮ ಬೆನ್ನಿಗೆ ಚೂರಿ ಹಾಕೋಕೆ ಕಾಯ್ತಾ ಇದ್ದಾರೆ. ಮೇ 15ರಿಂದ 20ರ ನಡುವೆ ಅವರ ನಿಜವಾದ ಮುಖವಾಡ ಕಳಚುತ್ತೆ. ಆಗ ನೀವು ಏನ್ ಮಾಡ್ಬೇಕು? ಜಗಳ ಆಡ್ಬೇಡಿ, ಕೂಗಾಡ್ಬೇಡಿ, ಕಂಪ್ಲೀಟ್ ಸೈಲೆನ್ಸ್. ನಿಮ್ಮ ಮೌನವೇ ಅವರಿಗೆ ದೊಡ್ಡ ಉತ್ತರ. ಯಾಕಂದ್ರೆ ನಿಮ್ಮ ಪರವಾಗಿ ಮಂಗಳ ಗ್ರಹವೇ ಯುದ್ಧಕ್ಕೆ ಇಳಿಯುತ್ತೆ. ಅವರ ತಪ್ಪನ್ನ ಅವರೇ ಎಲ್ಲರ ಮುಂದೆ ಒಪ್ಪಿಕೊಳ್ಳುವ ಹಾಗೆ ಗ್ರಹಗಳು ಮಾಡುತ್ತವೆ. ಈಗ ದುಡ್ಡಿನ ವಿಷಯಕ್ಕೆ ಬರೋಣ. ನಿಮ್ಮ ದುಡ್ಡಿನ ಚೀಲದಲ್ಲಿ ತೂತು ಬಿದ್ದ ಹಾಗೆ ಆಗ್ತಾ ಇದೆಯಲ್ವಾ? ಒಂದು ಕಡೆಯಿಂದ ಸಂಬಳ ಬಂದ್ರೆ ಇನ್ನೊಂದು ಕಡೆ ಆಸ್ಪತ್ರೆ ಖರ್ಚು, ಸಾಲ, ಮಕ್ಕಳ ಫೀಸ್ ಅಂತ ನದಿಯ ಹಾಗೆ ಹರಿದು ಹೋಗುತ್ತೆ. ಸೇವಿಂಗ್ಸ್ ಅನ್ನೋದು ಕನಸಿನ ಮಾತು. ಈ ಚಿಂತೆ ನಿಮ್ಮ ನಿದ್ದೆನೇ ಹಾಳು ಮಾಡಿದ್ಯಾ? ಆದ್ರೆ ಚಿಂತೆ ಬಿಡಿ, ನಿಮ್ಮ ಆರ್ಥಿಕ ಜೀವನದಲ್ಲಿ ಒಂದು ದೊಡ್ಡ ಕ್ರಾಂತಿಯಾಗೋ ಸಮಯ ತುಂಬಾನೇ ಹತ್ರ ಬಂದಿದೆ. ಈ ಸಂಖ್ಯೆಯನ್ನ ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿಟ್ಕೊಳ್ಳಿ. 16, ಮೇ 16. ಇದು ನಿಮ್ಮ ಫೈನಾನ್ಷಿಯಲ್ ಫ್ಯೂಚರ್ನ ಗೋಲ್ಡನ್ ಡೇ. ಆ ದಿನ ಆಕಾಶದಲ್ಲಿ ಸಂಪತ್ತಿನ ಮನೆಯಾದ ವೃಷಭ ರಾಶಿಯಲ್ಲಿ ನವಚಂದ್ರ ಹುಟ್ಟುತ್ತಾನೆ. ಆ ದಿನ ನೀವು ಮಾಡೋ ಒಂದು ಸಣ್ಣ ಹೂಡಿಕೆ ಅಥವಾ ಒಂದು ಸಣ್ಣ ಉಳಿತಾಯ ನಿಮ್ಗೆ ಮುಂದೆ ದೊಡ್ಡ ಸಂಪತ್ತನ್ನ ತಂದುಕೊಡುತ್ತೆ. ಇದು ಗ್ರಹಗಳು ನಿಮ್ಗೆ ಕೊಡ್ತಿರೋ ಒಂದು ಸುವರ್ಣ ಸಿಗ್ನಲ್. ಮಿಸ್ ಮಾಡ್ಕೋಬೇಡಿ. ಹಾಗಾದ್ರೆ ನಿಮ್ಮ ಅದೃಷ್ಟದ ಖಜಾನೆ ಎಲ್ಲಿದೆ ಗೊತ್ತಾ?
ನಿಮ್ಮ ಜೇಬಿನಲ್ಲಿರೋ ಆ ಮೊಬೈಲ್ ಫೋನ್ನಲ್ಲಿ. ಹೌದು, ರಾಹು ಗ್ರಹ ಲಾಭ ಸ್ಥಾನದಲ್ಲಿರೋದ್ರಿಂದ ಆನ್ಲೈನ್, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಅಥವಾ ಟೆಕ್ನಾಲಜಿಗೆ ಸಂಬಂಧಪಟ್ಟ ಕೆಲಸಗಳಿಂದ ನಿಂಗೆ ಅನಿರೀಕ್ಷಿತವಾಗಿ ಹಣದ ಹೊಳೆನೇ ಹರಿದು ಬರಲಿದೆ. ಯಾರು ನಿಂಗೆ ಒಂದು ಐಡಿಯಾ ಹೇಳ್ಬಹುದು, ಅದು ಮೊದಲು ಕೇಳೋಕೆ ಹುಚ್ಚುತನ ಅನಿಸ್ಬಹುದು, ಆದ್ರೆ ನೆನಪಿಡಿ, ಅದೇ ಐಡಿಯಾ ನಿಮ್ಮ ಜೀವನವನ್ನೇ ಬದಲಾಯಿಸೋ ತಾಕತ್ ಹೊಂದಿದೆ. ಅಷ್ಟೇ ಅಲ್ಲ, ಎಲ್ಲೋ ನಿಂತೋಗಿದ್ದ ಹಳೆ ದುಡ್ಡು, ಇನ್ಶೂರೆನ್ಸ್ ಕ್ಲೇಮ್ ಇದಕ್ಕಿದ್ದಂತೆ ನಿಮ್ಮ ಕೈ ಸೇರ್ಲಿದೆ. ಇಲ್ಲೊಂದು ತುಂಬಾನೇ ಮುಖ್ಯವಾದ ವಾರ್ನಿಂಗ್ ಇದೆ. ಮೇ 20ರಿಂದ 25ರ ನಡುವೆ ನಿಮ್ಮ ಆತ್ಮೀಯರೇ ಬಂದು ಕಣ್ಣೀರು ಹಾಕಿ ದುಡ್ಡು ಕೇಳಬಹುದು. ನಿಮ್ಮ ಮನಸ್ಸು ಕರಗಬಹುದು. ಆದ್ರೆ ನೆನ್ಪಿಡಿ, ಈ ಸಮಯದಲ್ಲಿ ನೀವು ಸಾಲ ಕೊಟ್ಟ ಹಣ ವಾಪಸ್ ಬರೋದಿಲ್ಲ. ಅಷ್ಟೇ ಅಲ್ಲ, ಆ ಹಣದಿಂದಾಗಿ ನಿಮ್ಮ ಒಳ್ಳೆ ಸಂಬಂಧನೂ ಹಾಳಾಗುತ್ತೆ. ಶನಿದೇವರು ನಿಮ್ಗೆ ಹಣಕಾಸಿನ ಶಿಸ್ತನ್ನ ಕಲಿಸ್ತಾ ಇದ್ದಾನೆ. ಕೆಲವೊಮ್ಮೆ ಪ್ರೀತಿಯಿಂದ ಇಲ್ಲ ಅಂತ ಹೇಳೋದು ಕೂಡ ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋ ದಾರಿ. ಸರಿ, ಈಗ ನಿಮ್ಮ ಸಂಬಂಧಗಳ ಬಗ್ಗೆ ಮಾತಾಡೋಣ. ಮೇಷ ರಾಶಿಯವರು ಪ್ರೀತಿಸಿದ್ರೆ ಪ್ರಪಂಚವನ್ನೇ ಮರೀತಾರೆ. ಆದ್ರೆ ನಿಮ್ಮ ಆ ಆಳವಾದ ಪ್ರೀತಿಯನ್ನ, ನಿಮ್ಮ ಎಮೋಷನ್ಸನ್ನ ನಿಮ್ಮ ಪಾರ್ಟ್ನರ್ ಸರಿಯಾಗಿ ಅರ್ಥ ಮಾಡ್ಕೋತಿದಾರಾ? ಮೇ ತಿಂಗಳಲ್ಲಿ ಶನಿಯ ಪ್ರಭಾವದಿಂದ ನಿಮ್ಮ ಮಾತಲ್ಲಿ ಸ್ವಲ್ಪ ಕಠಿಣತೆ ಬಡ್ಮೋಡು. ಇದರಿಂದ ಸಣ್ಣ ಸಣ್ಣ ವಿಷಯಗಳಿಗೂ ದೊಡ್ಡ ಜಗಳ ಆಗಿ ನಿಮ್ಮಿಬ್ರ ನಡುವೆ ಒಂದು ಕಾಣದ ಗೋಡೆ ಕಟ್ಟಿದ ಹಾಗೆ ಆಗ್ಬೋದು. ಈ ಭಾಗವನ್ನ ಸ್ವಲ್ಪ ಗಂಭೀರವಾಗಿ ಕೇಳಿಸ್ಕೊಳ್ಳಿ. ನಿಮ್ಮಿಬ್ಬರ ಮಧ್ಯೆ ಯಾರೋ ಮೂರನೇ ವ್ಯಕ್ತಿ ವಿಷದ ಬೀಜ ಬಿತ್ತೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ ಬಗ್ಗೆ ಇಲ್ಲಸಲ್ಲದ ಸುಳ್ಳುಗಳನ್ನ ಹೇಳಿ ನಿಮ್ಮ ಸಂಗಾತಿಯ ಮನಸ್ಸನ್ನ ಕೆಡಿಸೋಕೆ ನೋಡ್ತಿರ್ಬೋದು. ಈ ಸಮಯದಲ್ಲಿ ನೀವು ಕೋಪ ಮಾಡ್ಕೊಂಡ್ರೆ ಆಟ ಅವ್ರ ಕೈಗೆ ಹೋಗುತ್ತೆ. ನೀವು ಮಾಡ್ಬೇಕಾಗಿರೋದು ಒಂದೇ, ನಿಮ್ಮ ಸಂಗಾತಿಯ ಕಣ್ಣಲ್ಲಿ ಕಣ್ಣಿಟ್ಟು ಶಾಂತವಾಗಿ ಮಾತ್ನಾಡಿ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಅನ್ನೋ ನಿಮ್ಮ ಒಂದು ಮಾತು 1000 ಸುಳ್ಳುಗಳನ್ನ ಸುಟ್ಟು ಹಾಕುತ್ತೆ. ಇದು ನಿಮ್ಮ ನಂಬಿಕೆಯ ಅಗ್ನಿ ಪರೀಕ್ಷೆ. ಇನ್ನು ಮದುವೆಗಾಗಿ ಕಾಯ್ತಾ ಇರೋ ಸಿಂಗಲ್ಸ್ಗೆ ಒಂದು ಗುಡ್ ನ್ಯೂಸ್. ಮೇ ತಿಂಗಳ ಕೊನೆಯಲ್ಲಿ ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿಯ ಎಂಟ್ರಿ ಆಗ್ಲಿದೆ. ಅವರು ಕೇವಲ ನಿಮ್ಮನ್ನ ಪ್ರೀತಿಸಲ್ಲ, ನಿಮ್ಮ ಹೋರಾಟವನ್ನ ಗೌರವಿಸ್ತಾರೆ, ನಿಮ್ಮ ಕನಸುಗಳಿಗೆ ರೆಕ್ಕೆಯಾಗ್ತಾರೆ. ನಿಮ್ಮನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋ ಒಂದು ಗಟ್ಟಿ ವ್ಯಕ್ತಿತ್ವದ ಸಂಗಾತಿಯವರು. ಆದ್ರೆ ಈ ಸಂಬಂಧಕ್ಕೆ ಮನೆಯಿಂದ ಸ್ವಲ್ಪ ವಿರೋಧ ಬರಬಹುದು. ಆಗ ನಿಮ್ಮ ಪ್ರೀತಿಯ ಮೇಲೆ ನೀವು ಸ್ಟ್ರಾಂಗ್ ಆಗಿ ನಿಲ್ಬೇಕಾಗತ್ತೆ. ಯಾಕಂದ್ರೆ ಇದು ನಿಮ್ಮ ಜೀವನ. ಇದುವರೆಗೂ ನಾವು ಕೆಲ್ಸ, ದುಡ್ಡು, ಪ್ರೀತಿ ಬಗ್ಗೆ ಮಾತಾಡಿದ್ವಿ. ಆದ್ರೆ ಈಗ ನಾವು ಈ ಇಡೀ ವಿಶ್ಲೇಷಣೆಯ ಹೃದಯ ಭಾಗಕ್ಕೆ ಬಂದಿದ್ದೀವಿ. ನಿಮ್ಮ ನೋವೇ ನಿಮ್ಮ ಶಕ್ತಿಯಾಗಿ ಬದಲಾಗುವ ಕ್ಷಣ. ಇದುವರೆಗೂ ನೀವು ನೋಡಿದ್ದು ಟ್ರೇಲರ್ ಅಷ್ಟೇ. ಅಸಲಿ ಸಿನಿಮಾ ಈಗ ಶುರುವಾಗತ್ತೆ. ನಾನೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮನ್ನ ಯಾರಾದ್ರೂ ತುಳಿಯೋಕೆ ನೋಡ್ದಾಗ, ಅವಮಾನ ಮಾಡಿದಾಗ, ಕಡೆಗಣಿಸಿದಾಗ ನೀವು ಕುಸಿದು ಹೋಗ್ತೀರಾ? ಅಥವಾ ನಿಮ್ಮೊಳಗಿನ ಯೋಧ ಎಚ್ಚರಗೊಳ್ತಾನ? ಜಗತ್ತಿನ ಕಣ್ಣಿಗೆ ನೀವು ತುಂಬಾ ಸ್ಟ್ರಾಂಗ್, ಆದ್ರೆ ನಿಮ್ಮೊಳಗಿರೋ ಆ ಮಗುವಿನಂತ ಮನಸ್ಸಿನ ನೋವು ಯಾರಿಗೂ ಕಾಣಿಸಲ್ಲ. ಮೇ ತಿಂಗಳಲ್ಲಿ ಒಂದು ಕ್ಷಣ ಬರುತ್ತೆ. ಆ ಕ್ಷಣದಲ್ಲಿ ನಿಮ್ಗೆ ಅಯ್ಯೋ, ಎಲ್ಲವನ್ನೂ ಕಳ್ಕೊಂಡೆ, ನಾನ್ ಸೋತ್ ಹೋದೆ ಅಂತ ಅನ್ಸಬಹುದು. ಆದ್ರೆ ಆ ಕ್ಷಣದಲ್ಲಿ ಈ ಮಾತನ್ನ ನೆನ್ಪಿಡಿ. ಕಲ್ಲಿದ್ದಲು ಅತಿಯಾದ ಒತ್ತಡಕ್ಕೆ ಒಳಗಾದಾಗ ಮಾತ್ರ ವಜ್ರ ಆಗೋದು. ಶನಿದೇವರು ಕಮ್ಮಾರನ ಹಾಗೆ ತನ್ನ ಸುತ್ತಿಗೆಯಿಂದ ಬಡಿದು ನೋವು ಕೊಟ್ಟು ನಿಮ್ಮನ್ನ ಒಂದು ಅಮೂಲ್ಯವಾದ ವಜ್ರವನ್ನಾಗಿ ಕಿತ್ತುತ್ತಿದ್ದಾನೆ. ಆ ನೋವು, ಆ ಅವಮಾನ, ಆ ಒತ್ತಡ ಅದೇ ನಿಮ್ಮನ್ನ ವಜ್ರದ ಹಾಗೆ ಹೊಳೆಯುವಂತೆ ಮಾಡುತ್ತೆ. ಒಂದು ದಿನ ನಿನಗಾಗಲ್ಲ ಅಂದವರೇ ನಿಮ್ಮ ಯಶಸ್ಸನ್ನ ನೋಡಿ ತಲೆಬಾಗಿಸ್ತಾರೆ. ಹೌದು, ಇದು ನಿಮ್ಮ ಪುನರ್ಜನ್ಮದ ಸಮಯ. ನಿಮ್ಮ ಹಳೆಯ ಗಾಯಗಳನ್ನ, ನೋವುಗಳನ್ನ ನಿಮ್ಮ ಯಶಸ್ಸಿನ ಮೆಟ್ಟಿಲುಗಳನ್ನಾಗಿ ಬದಲಾಯಿಸ್ಕೊಳ್ಳೋ ಸಮಯವಿದು. ನಿಮ್ಮಲ್ಲಿ ಬೂದಿಯಿಂದ ಮತ್ತೆ ಎದ್ದು ಬರೋ ಫೀನಿಕ್ಸ್ ಹಕ್ಕಿಯ ಶಕ್ತಿಯಿದೆ. ಆ ಶಕ್ತಿಯನ್ನ ಜಾಗೃತಗೊಳಿಸಿ. ಈ ತಿಂಗಳು ನೀವು ಅನುಭವಿಸೋ ಪ್ರತಿಯೊಂದು ನೋವು ನಿಮ್ಮ ಮುಂದಿನ ವಿಜಯದ ಮುನ್ನುಡಿಯಾಗಲಿದೆ. ಇಷ್ಟೆಲ್ಲ ಹೋರಾಟದ ಮಧ್ಯೆ ದಯವಿಟ್ಟು ನಿಮ್ಮ ದೇಹವನ್ನ ಮರಿಬೇಡಿ. ಮೇಷರಾಶಿಯವರು ಬುಲೆಟ್ ಟ್ರೈನ್ ಇದ್ದ ಹಾಗೆ ಓಡ್ತಾನೆ ಇರ್ತೀರ. ಆದ್ರೆ ಈ ಮೇ ತಿಂಗಳಲ್ಲಿ ನಿಮ್ಮ ದೇಹವೇ ನಿಮ್ಗೆ ಸಿಗ್ನಲ್ ಕೊಡುತ್ತೆ, ಸ್ವಲ್ಪ ನಿಧಾನಿಸು, ನನ್ಗೆ ರೆಸ್ಟ್ ಬೇಕು ಅಂತ. ದಯವಿಟ್ಟು ಅದರ ಮಾತು ಕೇಳಿ. ಈ ಎಚ್ಚರಿಕೆಗಳನ್ನ ಗಮನದಲ್ಲಿಟ್ಕೊಳ್ಳಿ. ಅತಿಯಾದ ಒತ್ತಡದಿಂದ ತಲೆನೋವು, ಕಣ್ಣೂರಿ, ಬಿಪಿ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ಶನಿಯ ಪ್ರಭಾವದಿಂದ ಮೂಳೆ ಅಥವಾ ಕೀಲು ನೋವು ಕೂಡ ಬರ್ಬೋದು. ನನ್ಗೇನೂ ಆಗಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸ್ ಈಗ ಬೇಡ. ಅದರಲ್ಲೂ ಮಂಗಳವಾರ ಮತ್ತು ಶನಿವಾರದಂದು ಗಾಡಿ ಓಡ್ಸುವಾಗ ತುಂಬಾನೇ ಜಾಗರೂಕರಾಗಿರಿ. ಸಣ್ಣ ಅಜಾಗರೂಕತೆ ಕೂಡ ದೊಡ್ಡ ತೊಂದರೆ ತರಬಹುದು. ಆದ್ರೆ ಭಯಪಡ್ಬೇಡಿ, ನಿಮ್ಮನ್ನ ರಕ್ಷಿಸೋಕೆ ಇಲ್ಲೊಂದು ದೈವಿಕ ಕವಚ ಇದೆ. ಈ 3 ಸಿಂಪಲ್ ಪರಿಹಾರಗಳು ನಿಮ್ಮ ಸ್ಪಿರಿಚುವಲ್ ಟೂಲ್ ಕಿಟ್. ಪ್ರತಿದಿನ ಬೆಳಗ್ಗೆ ತಾಮ್ರದ ಪಾತ್ರೆಯಲ್ಲಿಟ್ಟ ನೀರನ್ನ ಕುಡೀರಿ. ಇದು ಮಂಗಳನ ಉಷ್ಣತೆಯನ್ನ ಕಡಿಮೆ ಮಾಡುತ್ತೆ. ಶನಿವಾರದಂದು ಬಡವರಿಗೆ ಕಪ್ಪು ಎಳ್ಳನ್ನ ದಾನ ಮಾಡಿ. ಇದು ಶನಿದೇವರ ಕೃಪೆಯನ್ನ ತರುತ್ತೆ.
ಮತ್ತು ಪ್ರತಿದಿನ ನಿಮ್ಮ ಇಷ್ಟದೇವರಾದ ಹನುಮಾನ್ ಚಾಲೀಸಾ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ ಶ್ರದ್ಧೆಯಿಂದ ಹೇಳ್ಕೊಳ್ಳಿ. ಇವು ನಿಮ್ಮ ಕರ್ಮವನ್ನ ಶುದ್ಧಿ ಮಾಡಿ ನೆಗೆಟಿವ್ ಎನರ್ಜಿಯಿಂದ ನಿಮ್ಮನ್ನ ಕಾಪಾಡುತ್ತೆ. ಕೊನೆಯದಾಗಿ ಒಂದ್ ಮಾತು, ಮೇಷರಾಶಿಯವರೇ, ಜ್ಯೋತಿಶ್ಚಕ್ರದ ಮೊದಲ ರಾಶಿ ನೀವು. ಅಂದ್ರೆ ಏನ್ ಗೊತ್ತಾ, ನೀವು ಹುಟ್ಟಿರೋದೇ ಲೀಡರ್ ಆಗೋಕೆ, ಬೇರೆಯವರನ್ನ ಫಾಲೋ ಮಾಡೋಕಲ್ಲ, ದಾರಿ ತೋರ್ಸೋಕೆ. ನೀವು ಹುಟ್ಟಿರೋದು ಈ ಪ್ರಪಂಚವನ್ನ ಆಳೋದಕ್ಕೆ, ಯಾರಿಗೂ ಹೆದ್ರಿ ಮೂಲೆಲ್ ಕೂರೋಕಲ್ಲ. ನಿಮ್ಮ ದಾರಿಯಲ್ಲಿ ಕಷ್ಟಗಳು ಜಾಸ್ತಿ ಆಗ್ತಿದೆ ಅಂದ್ರೆ ನೀವೊಂದು ದೊಡ್ಡ ಗೆಲುವಿನ ಕಡೆಗೆ ಹೋಗ್ತಾ ಇದ್ದೀರಾ ಅಂತ ಅರ್ಥ. ನಿಮ್ಮ ಎಲ್ಲ ನೋವಿಗೆ, ಕಣ್ಣೀರಿಗೆ, ಹೋರಾಟಕ್ಕೆ ಒಂದು ಸುಂದರವಾದ ಅಂತ್ಯ ಸಿಗೋ ಕಾಲ ಬಂದಿದೆ. ನೀವೇ ಒಂದು ಫೀನಿಕ್ಸ್ ಹಕ್ಕಿ, ಬೂದಿಯಿಂದ ಮತ್ತೆ ಹುಟ್ಟಿ ಆಕಾಶದೆತ್ತರಕ್ಕೆ ಹಾರೋ ಶಕ್ತಿ ನಿಮ್ಮಲ್ಲಿದೆ. ಮೇ 2026 ನಿಮ್ಮ ಜೀವನದ ಕತ್ತಲೆಯನ್ನು ದೂರ ಮಾಡಿ ಹೊಸ ಸೂರ್ಯೋದಯವನ್ನು ತರೋ ತಿಂಗಳು. ಧೈರ್ಯದಿಂದ ಮುನ್ನುಗ್ಗಿ. ಈ ಜಗತ್ತು ನಿಮ್ಮನ್ನ ನೋಡಿ ಆಶ್ಚರ್ಯಪಡೋ ದಿನಗಳು ದೂರ ಇಲ್ಲ. ಈ ಮಾತುಗಳನ್ನ ಕೇಳುವಾಗ ನಿಮ್ಮೊಳಗಿನ ಶಕ್ತಿ ಜಾಗೃತವಾದ್ರೆ, ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಬಂದಿದ್ರೆ, ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಹನುಮನ್ ಅಂತ ಬರೆಯಿರಿ. ಇದು ಬರೀ ಒಂದು ಕಾಮೆಂಟ್ ಅಲ್ಲ, ಇದು ನಿಮ್ಮ ಆತ್ಮವಿಶ್ವಾಸದ ಘೋಷಣೆ. ಈ ಪಾಸಿಟಿವ್ ಎನರ್ಜಿ ಬ್ರಹ್ಮಾಂಡವನ್ನ ತಲುಪ್ಲಿ. ಈ ಮಾತುಗಳು ಕಷ್ಟದಲ್ಲಿರೋ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಧೈರ್ಯ ತುಂಬಬಹುದು ಅನ್ಸಿದ್ರೆ